ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆದರ್ ನೋಡಿ ಎಷ್ಟು ಸೂಪರ್ ಆಗಿದೆ. ಬ್ಯಾಂಗ್ಳೂರು ವೆದರ್ ಅಂತೂ ಅನ್ಪ್ರಿಡಿಕ್ಟೇಬಲ್. ಆಲ್ಮೋಸ್ಟ್ ವಿಂಟರ್ ಸ್ಟಾರ್ಟ್ ಆಗೋಕ್ಕೆ ಬಂತು, ಆದರೂ ಫುಲ್ ರೈನಿ ಸೀಸನ್ ಥರ ಇದೆ. ಆ್ಯಂಡ್ ಇಲ್ಲಿ ನಾನು ಸ್ಪೆಷಲ್ ಪರ್ಸನ್ಸ್ನ ನಿಮ್ಗೆ ಮೀಟ್ ಮಾಡಿಸ್ತಾ ಇದ್ದೀನಿ. ಇವು ನಮ್ಮ ಮನೆಯ ಕ್ಯೂಟ್ ಬೇಬೀಸ್. ಇವರು ಟ್ವಿನ್ ಬೇಬೀಸ್. ನನ್ನ ಟ್ವಿನ್ ಬೇಬೀಸ್ ಆಗಿದೆ. ನೀವು ಹೇಳಿ, ಇದರಲ್ಲಿ ಬೇಬೀಸ್ ಐಡೆಂಟಿಕಲ್ ಟ್ವಿನ್ಸಾ ನಾನ್ ಐಡೆಂಟಿಕಲ್ ಟ್ವಿನ್ಸಾ ಅಂತ. ಗುಡ್ ಮಾರ್ನಿಂಗ್. ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹಾಯ್ ಕರ್ಮ. ಮತ್ತು ಇವರು ನಮ್ಮ ಬಿಗ್ ಸಿಸ್ಟರ್ ದಾವಣಗೆರೆಯಲ್ಲಿ ಇರ್ತಾರೆ, ಸೋನಾದಿ ಅಂತ. ಆ್ಯಕ್ಚುಲಿ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ, 2 ಡೇಸ್ ಬಿಫೋರೇ ಪ್ಲ್ಯಾನ್ ಮಾಡಿದ್ವಿ. ಅಕ್ಕ ಒಂದು ಸತಿ ನನಗೆ ಹೇಳಿದರು, ನಾನು ಮೈಸೂರೇ ನೋಡಿಲ್ಲ, ಅಟ್ಲೀಸ್ಟ್ ಮೈಸೂರಾದರೂ ನೋಡಬೇಕು ಬ್ಯಾಂಗ್ಳೂರಿಗೆ ಬಂದಮೇಲೆ ಅಂತ. ಸೊ ನಂಗೆ ಸಡನ್ನಾಗಿ ನೆನಪಾಯಿತು, ಇಲ್ಲ ನೀನು ಬರ್ತೀಯಾ ಅಂದರೆ ನಾವು 2 ಡೇಸ್ ಪೋಸ್ಟ್ಪೋನ್ ಮಾಡ್ತೀವಿ, ಬಿಕಾಸ್ ಸಮರ್ತ್ ಎಕ್ಸಾಮ್ಸ್ ಇತ್ತು, ಅವ್ನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದ. 9th ಬರ್ತೀನಿ ಅಂತ ಹೇಳಿದರು. ಸೊ ಅವ್ರು ಬಂದಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಇವ್ರು ಯಾರಂದ್ರೆ ಗೊತ್ತೇ ಇರಬೇಕಲ್ವಾ ನಿಮಗೆ. ನಾನು ನೋಡಿ ಎಲ್ಲ ಹೇಗೆ ಮ್ಯಾಚ್ ಆಗ್ತಾಯಿದ್ದೀನಿ. ನನ್ನ ಡ್ರೆಸ್ ಕಲರು, ನನ್ನ ಬ್ಯಾಕ್ಗ್ರೌಂಡ್ ಪಿಲ್ಲೋ ಕವರು ಸೇಮ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಹಿಂದೆ ಸ್ವಿಂಗ್ ಕೂಡ ಮ್ಯಾಚ್ ಆಗಿದೆ. ಎಲ್ಲ ಮ್ಯಾಚ್ ಕಾಣಿಸ್ತಾ ಇದೆ ನನಗೆ ಹಿಂದ್ಗಡೆ. ಸೊ ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಆ್ಯಕ್ಚುಲಿ ಮೈಸೂರಿಗೆ ಹೋಗ್ತಾ ಇದ್ದೀವಿ ಆಫ್ಟರ್ ದಸರಾ. ಇಲ್ಲೊಂದು ಸ್ಮಾಲ್ ಇಂಟ್ರೊಡಕ್ಷನ್ ಇದೆ ನೋಡಿ. ಹಾಯ್, ನಮಸ್ತೆ. ನಾವು ಮೈಸೂರಿಗೆ ಹೋಗ್ತಾ ಇದೀವಿ ಇವತ್ತು. ನಮ್ಮ ಅಕ್ಕ ಬಂದಿದ್ದಾರೆ. ಅವ್ರು ಫಸ್ಟ್ ಟೈಮ್ ಮೈಸೂರಂತೆ, ಅವ್ರಿಗೋಸ್ಕರ ಪೋಸ್ಟ್ಪೋನ್ ಮಾಡಿ ಇವತ್ತು ಹೋಗ್ತಾ ಇದೀವಿ. ನನಗೋಸ್ಕರ ಕರ್ಕೊಂಡು ಹೋಗ್ತಿದ್ದಾರೆ. ಹೇಗೆ ಅನ್ನಿಸ್ತಿದೆ ಅಕ್ಕ? ಖುಷಿ ಆಗ್ತಿದ್ಯಾ? ಆ್ಯಂಡ್ ಇಲ್ಲೇ ಮನೆ ಹತ್ರನೇ ಒಂದು ಬೈಟು ಕಾಫಿ ಇದೆ, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಇರೋದು ಬೇಗ ಹೊರಟ್ಬಿಟ್ಟು ಆನ್ ದ ವೇ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ತಿನ್ನೋಣ ಅಂತ ಇತ್ತು. ಮತ್ತು ಹೈವೇ ಅಲ್ವಾ, ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅಲ್ಲಿ ಇಳಿಸ್ಬೇಕು. ಬೇಡ, ತಟ್ಟೆ ಇಡ್ಲಿ ಏನೋ ಇಲ್ಲೇ ಬ್ಯಾಂಗ್ಳೂರಲ್ಲೂ ಚೆನ್ನಾಗೇ ಸಿಗುತ್ತೆ, ತಿಂತಾನೆ ಇರ್ತೀವಿ. ಸೊ ಬೇಡ, ಇಲ್ಲೇ ನಿಯರ್ ಬೈ ಮನೆ ಹತ್ರನೇ ತಿಂದ್ಬಿಟ್ಟು ಹೊರಟ್ಬಿಡೋಣ ಅಂತ ಇಲ್ಲೇ ಮನೆ ಹತ್ರನೇ ಬಂದಿದ್ದೀವಿ. ಸೊ ನಾವು ಆಲ್ಮೋಸ್ಟ್ ಇಲ್ಲಿ ಬರ್ತಾನೆ ಇರ್ತೀವಿ ಬ್ರೇಕ್ಫಾಸ್ಟಿಗೆ ಅಂತ. ಸೊ ಇವರೆಲ್ಲ ಪರಿಚಯ ಮಾತಾಡಿಸ್ತಾರೆ, ಹೋದಾಗೆಲ್ಲ ಸ್ವೀಟಾಗಿ ಮಾತಾಡಿಸ್ತಾರೆ. ಮತ್ತು ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಬ್ರೇಕ್ಫಾಸ್ಟಿಗೆ ಏನಿಲ್ಲ, ನನಗೆ ಆ್ಯಕ್ಚುಲಿ ಇಡ್ಲಿ ಅಂದರೆ ಇಷ್ಟ. ಇಡ್ಲಿ, ವಡೆ, ಈ ಥರ ಮಸಾಲೆ ದೋಸೆನೂ ಚೆನ್ನಾಗಿರುತ್ತೆ. ಟೇಸ್ಟಿಗೆ ಎಲ್ಲರೂ ತೊಗೊಂಡಿದ್ರು, ತಿಂದ್ವಿ, ಚೆನ್ನಾಗಿತ್ತು. ಸೊ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ಮೈಸೂರು ಟೋಲ್ ಹತ್ರ ಬಂದ ತಕ್ಷಣ ಆ್ಯಕ್ಚುಲಿ ದೀಪಕ್ಗೆ 3-4 ಡೇಸಿಂದ ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಇತ್ತು, ನಿದ್ದೆ ಸರಿಗಾಗಿಲ್ಲ. ಸೊ ಅವರು, ಇಲ್ಲ ನಾನು ಸ್ವಲ್ಪ ಟಯರ್ಡ್ ಆಗ್ತಿದೆ, ಡ್ರೈವಿಂಗ್ ನೀನೇ ಮಾಡು ಅಂತ ನನಗೆ ಕೊಟ್ಟಿದ್ದಾರೆ. ಸೊ ಬ್ಯಾಂಗ್ಳೂರು ಟೋಲಿಂದ ಮೈಸೂರವರೆಗೂ ನಾನೇ ಡ್ರೈವ್ ಮಾಡಿದ್ದೀನಿ. ಸೊ ಇಲ್ಲಿ ಚಾಮುಂಡಿ ಹಿಲ್ಸಿಗೆ ಬಂದ್ವಿ, ವ್ಯೂ ಪಾಯಿಂಟ್ ನೋಡೋಣ ಅಂತ. ಅಲ್ಲಿ ಹಾಗೆ ಕಬ್ನಾಲ್ ಕುಡಿಯೋಣ ಅಂತ ಇಲ್ಲಿ ಕಬ್ನಾಲ್ ಕುಡಿತಾ ಇದ್ದೀವಿ. ಆ್ಯಕ್ಚುಲಿ ಟೆಂಪಲಿಗೆ ಹೋಗಬೇಕಂತ ತುಂಬಾ ಆಸೆ ಇತ್ತು. ನಮ್ಮ ಫ್ಯಾಮಿಲಿ ರಿಲೇಟಿವ್ಸಲ್ಲಿ ಒಬ್ರದ್ದು ಬೇಬಿ ಬರ್ತ್ ಆಗಿದೆ. ಸೊ ಬೇಬಿ ಬರ್ತ್ ಆದಮೇಲೆ ಏನೋ 12 ಡೇಸು ಟೆಂಪಲ್ಸು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾಯಿದ್ರು. ಏನೋ ಗೊತ್ತಿಲ್ಲ, ಆ್ಯಕ್ಚುಲಿ ಖುಷಿ ವಿಚಾರ, ಯಾಕೆ ಹೋಗಲ್ಲ ಅಂತಲೇ ಅದು ಲಾಜಿಕ್ಕೇ ಅನಿಸಲ್ಲ ನನಗೇನು. ಬಟ್ ಏನು ಮಾಡೋಕ್ಕಾಗಲ್ಲ, ಮನೇಲಿ ದೊಡ್ಡವ್ರು ಹೇಗೆ ಹೇಳ್ತಾರೆ ಹಾಗೆ ಅವ್ರು ಸ್ವಲ್ಪ ಪಾಲಿಸ್ಬೇಕಲ್ವ. ಸೊ ಬೇಡ ಅಂತ ಅಲ್ಲೇ ವ್ಯೂ ಪಾಯಿಂಟ್
ಸೊ ಅಲ್ಲೇ ವ್ಯೂ ಪಾಯಿಂಟ್ ನೋಡೋಣ ಅಂತ ನಮ್ಮ ಅಕ್ಕಂಗೆ ಮೈಸೂರು ತೋರಿಸ್ತೀನಿ ನೋಡು, ಇಲ್ಲಿಂದನೇ ಎಲ್ಲ ಫುಲ್ ಮೈಸೂರು ತೋರಿಸ್ತೀನಿ ನಿನಗೆ ಅಂತ ಕರ್ಕೊಂಡು ಹೋಗಿದ್ದೆ. ವ್ಯೂ ಪಾಯಿಂಟ್ ಎಲ್ಲ ನೋಡ್ತಾ ಇದ್ವಿ, ಅಲ್ಲಿ ಲಲಿತ್ ಮಹಲ್ ಎಲ್ಲ ಕಾಣಿಸ್ತಾ ಇತ್ತು. ಅದಾದ ನಂತರ ಕೆಳಗಡೆ ಬಂದು ಯೂಶ್ವಲಿ ನಾವು ಮೈಸೂರಿಗೆ ಬಂದರೆ ಇದೇ ಹೋಟೆಲಿಗೆ ಬರೋದು, RRR ಹೋಟೆಲ್ಗೆ. ಇಲ್ಲಿ ಬಿರಿಯಾನಿ, ಚಿಕನ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಎಲ್ಲೆಲ್ಲಿ ಊಟ ಕೊಡ್ತಾರೆ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಿಗುತ್ತೆ. ಸೊ ಊಟ ಅಂತೂ ಮಸ್ತಾಗಿತ್ತು. ನಾವು ಒಂದು ರೈಸ್ ಅಂದರೆ ಬಿರಿಯಾನಿ ರೈಸ್ ಆ್ಯಂಡ್ ಚಿಲ್ಲಿ ಚಿಕನ್ ಕಬಾಬ್ ತೊಗೊಂಡಿದ್ವಿ. ಅದಾದಮೇಲೆ ನಾವು ಊಟ ಮಾಡಿದ್ವಿ, ಬಟ್ ನಮ್ಮ ಸಿಸ್ಟರ್ ಊಟ ಮಾಡಿರಲಿಲ್ಲ. ಬಿಕಾಸ್ ಅವಳಿಗೇನೋ ಆ ಟೈಮಲ್ಲಿ ಸೇರಲಿಲ್ಲ, ನನಗೆ ಟ್ರಾವೆಲ್ ಮಾಡಿ ಒಂಥರ ವಾಮಿಟ್ ಸೆನ್ಸೇಷನ್ ಆಗ್ತಿದೆ ಅಂತ ಹೇಳಿದ್ಲು. ಸರಿ ಬೇಡ ಅಂತ ಆನ್ ದ ವೇ ಇಲ್ಲಿ ಕಾಫಿ ಏನಾದರೂ ಕುಡಿತೀನಿ ಅಂತ ಹೇಳಿದ್ಲು. ಸರಿ ಆಯಿತು ಕಾಫಿ ಕುಡಿಯೋಣ ಅಂತ ಇಲ್ಲಿ ಮೈಸೂರು ಹೈವೇಲಿ ಆನ್ ದ ವೇ ಕಾಫಿ ಕುಡಿದು ಇಲ್ಲಿ ಪಯಣ ಅಂತ ನಮ್ಮ ಸಮರ್ಥ ಹೇಳ್ದ. ಪಯಣ ಆ್ಯಕ್ಚುಲಿ ಟೈಮ್ ಇದೆ ಅಲ್ವಾ, ಈವ್ನಿಂಗ್ ನಮಗೆ ಲೈಟ್ ಶೋ ಮೈಸೂರು ನೋಡೋದಿತ್ತು. ಸೊ ಇನ್ನೂ ಟೈಮ್ ಇದೆ ಅಂತ ಇಲ್ಲಿ ಆನ್ ದ ವೇ ಮೈಸೂರು ಹತ್ರನೇ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗೋ ದಾರಿಯಲ್ಲಿ ಇದೆ. ತುಂಬ ವೈಡ್ ಕಲೆಕ್ಷನ್ಸ್, ಎಲ್ಲ ಹಳೆ ಕಾಲದಿಂದ ಈಗಿನ ಏನೇನಿದೆ ವೆಹಿಕಲ್ ಕಲೆಕ್ಷನ್ ಎಲ್ಲ ಇತ್ತು. ಆ್ಯಂಡ್ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್, ರಾಜರ ಕಾಲ ವೆಹಿಕಲ್ಸ್ ಎಲ್ಲ ಇಲ್ಲಿ ಕಲೆಕ್ಷನ್ಸ್ ಇಟ್ಟಿದ್ರು. ಇದೆಲ್ಲ ನೋಡಿ, ಇದು ಮೈಸೂರು ರಾಜರು ಯೂಸ್ ಮಾಡಿರೋ ಕಾರ್ ಅಂತೆ. ಎಷ್ಟು ಲಕ್ಸುರಿಯಸ್ ಆಗಿದೆ, ನೋಡೋಕ್ಕಂತೂ ತುಂಬ ರಾಯಲ್ ಆಗಿರುತ್ತೆ. ಈ ಟೈಮಲ್ಲೆಲ್ಲ ಈ ಥರ ಕಾಸು ಇದ್ದಿದ್ರೆ ಹೇಗಿರ್ತಿತ್ತು ಯೋಚನೆ ಮಾಡಿ, ತುಂಬ ಮಸ್ತಾಗಿರ್ತಿತ್ತಲ್ವ, ಫುಲ್ಲು ರಾಯಲ್ ಫೀಲ್. ಬನ್ನಿ ಒಂದು ಲೋಡ್ ಕಾರ್ ಕಲೆಕ್ಷನ್ಸ್ ನೋಡ್ಕೊಂಬರೋಣ. ಸೊ ಇದು ನೋಡಿ, ಕಾಂತಾರ ಮೂವಿ ನೋಡಿದವ್ರಿಗೆ ಇದು ಗೊತ್ತಿರುತ್ತೆ. ಆಫ್ಕೋರ್ಸ್ ದ ಹಿಟ್ ಮೂವಿ. ಪಂಜುರ್ಲಿ ದೈವ, ಹಳೆ ಕಾಲದ್ದು ಎಲ್ಲ ಏನೇನಿದೆ, ಇವನ್ ಸ್ಪೂನ್ಸ್, ಪಾತ್ರೆ ಮುಂಚೆ ಎಲ್ಲ ಯಾವ ಥರ ಯೂಸ್ ಮಾಡ್ತಾಯಿದ್ರು ಹಳೆ ಪಾತ್ರೆ ಎಲ್ಲ, ಮತ್ತು ಟೈಪಿಂಗ್, ಮೈಕ್ರೋಸ್ಕೋಪ್, ಟೆಲಿಫೋನ್ ಆ್ಯಂಡ್ ಇವನ್ ಕ್ಯಾಮ್ರಾಸ್ ಕೂಡ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು. ಹಳೆ ಕಾಯಿನ್ಸ್ ಎಲ್ಲ ನಾವು ನೋಡೇ ಇರಲ್ಲ ಆ ಥರ ಎಲ್ಲ ಕಾಯಿನ್ಸ್ ಇತ್ತು. ತುಂಬ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಯುದ್ಧದ ಟೈಮಲ್ಲಿ ಯೂಸ್ ಮಾಡೋ ಎಲ್ಲ ವೆಪನ್ಸ್ ಎಲ್ಲ, ಅಂದರೆ ಎಲ್ಲ ಹಳೆ ಕಾಲದ್ದು ಏನೇನಿರುತ್ತೆ ಎಲ್ಲ ಕಲೆಕ್ಷನ್ಸ್ ಇತ್ತು. ಬಂದು ನೋಡ್ಬೋದು. ಈ ಥರ ಕಲೆಕ್ಷನ್ಸ್ ನೋಡೋ ಇಷ್ಟ ಇರೋರು ಬಂದು ಆರಾಮಾಗಿ ವಿಸಿಟ್ ಮಾಡ್ಬೋದು. ಅದಾದಮೇಲೆ ನಾವು ಮೈಸೂರಿಗೆ ಬಂದ್ವಿ. ಸೊ ಲೈಟ್ಸ್ ಎಲ್ಲ ಆಲ್ರೆಡಿ ನಾವು ಬಂದ ತಕ್ಷಣ 7 o'clock ಆನ್ ಆಗೋಗಿತ್ತು. ಸೊ ಇಲ್ಲಿ ಕುದುರೆ ಎಲ್ಲ ಒಂದು ರೌಂಡ್ ಹಾಕಿಸ್ತಾರಂತೆ. ಈ ಲೈಟಿಂಗ್ಸಲ್ಲಿ ಇದರಲ್ಲೆಲ್ಲ ಓಡಾಡಿದ್ರೆ ಎಷ್ಟು ಮಸ್ತಾಗಿರುತ್ತಲ್ವ. ಫುಲ್ ರಾಜರ ಟೈಮಲ್ಲಿ ದಸರಾ ಹೇಗಿರುತ್ತೋ ಆ ಥರ ಫೀಲ್ ಬರುತ್ತೆ. ಸೊ ಇಲ್ಲಿ ಮೈಸೂರು ಒಳಗಡೆ ಹೋಗ್ತಾ ಇದ್ದೀವಿ. ಫುಲ್ ಕ್ರೌಡ್ ಇತ್ತು. ಆಲ್ಮೋಸ್ಟ್ ದಸರಾ ಆಗಿ 8 days ಆದ್ರೂ ಫುಲ್ ಕ್ರೌಡ್ ಆಗಿತ್ತು. ಇಲ್ಲೆಲ್ಲ ನೋಡಿ ಒಳಗಡೆ ಬಂದ್ವಿ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತಂದರೆ ಅಲ್ಲಿ ನೋಡಿಬಿಟ್ಟು ಫುಲ್ ಲೈಟಿಂಗ್ಸ್ ಆ್ಯಂಡ್ ಲೈಟಿಂಗ್ಸ್ ಟೈಮಿಂಗ್ ಇದೆ ಅಂತೆ 7 to 8 o'clock ಅಷ್ಟೇ ಲೈಟ್ಸ್ ಆನ್ ಇರುತ್ತೆ. ಅದಾದಮೇಲೆ 8 o'clock ಲೈಟ್ಸ್ ಎಲ್ಲ ಆಫ್ ಆಗಿ ಎಲ್ರಿಗೂ ಕಳಿಸ್ತಾಯಿದ್ರು ಅಲ್ಲಿಂದ. ಸೊ ಮಳೆ ಬೇರೆ ಬರೋಂಗಿತ್ತು. ಸರಿ ಟೈಮ್ ಆಗುತ್ತೆ ಬ್ಯಾಂಗ್ಳೂರಿಗೆ ಹೋಗೋಕ್ಕೆ ಅಂತ ಅಲ್ಲಿಂದ ಹಾಗೆ ಸಿಟಿ ಒಂದು ರೌಂಡ್ ಹಾಕ್ಕೊಂಡು ಲೈಟ್ಸ್ ಎಲ್ಲ ನೋಡಿಕೊಂಡು ಹೋಗ್ತಾಯಿದ್ವಿ ಬ್ಯಾಂಗ್ಳೂರಿಗೆ. ರೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಮೈಸೂರಿಂದ ಬೆಂಗಳೂರು ಬರೋವರೆಗೂ ಫುಲ್ಲು ರೇನ್ ಇತ್ತು. ಸೊ ಅದಕ್ಕೆ ಸ್ಲೋ ಆಗಿ ಡ್ರೈವ್ ಮಾಡ್ಕೊಂಡ್ಬಂದ್ವಿ. ಮನೆಗೆ ರೀಚ್ ಆಗೋಷ್ಟರಲ್ಲಿ 1 o'clock ಆಗೋಯಿತು.
ಸೊ ನನ್ನ ಈ ಬ್ಲಾಗ್ನ ಆಫ್ಟರ್ ಲಾಂಗ್ ಟೈಮ್ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತೀನಿ ಯಾಕೆ ಎಷ್ಟು ಲಾಂಗ್ ಗ್ಯಾಪ್ ಆಯಿತು, ಏನು ಎದ್ರಲ್ಲಿ ಬ್ಯುಸಿ ಇದ್ದೆ ಎಲ್ಲ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ತಿಳಿಸ್ತೀನಿ. ಸೊ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು.